ಸಾಮಾಜಿಕ ಕಾರ್ಯಕರ್ತರೊಬ್ಬರು ಸಾರ್ವಜನಿಕ ರಸ್ತೆ ಬದಿಯಲ್ಲಿ ನೆಟ್ಟು ನೀರುಣಿಸುತ್ತಿದ್ದ ಸುಮಾರು 50ಕ್ಕೂ ಹೆಚ್ಚು ಗಿಡಗಳು ನಗರಸಭೆಯ ಜೆಸಿಬಿಗೆ ಬಲಿಯಾಗಿರುವ ಪ್ರಕರಣವಿದು. ಕಡಗದಾಳು ಗ್ರಾಮದ ಆಟೋ ಚಾಲಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಗಣೇಶ್ ಸ್ವ ಇಚ್ಛೆಯಿಂದ ಮಡಿಕೇರಿ ನಗರದ ಹಲವೆಡೆ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಈ ಗಿಡಗಳಿಗೆ ತಮ್ಮದೇ ಆಟೋದಲ್ಲಿ ನೀರು ತಂದು ಅವುಗಳ ಪಾಲನೆ ಕೂಡ ಮಾಡುತ್ತಿದ್ದಾರೆ. ಇದೀಗ ಕಾಯಕಲ್ಪ ಕಂಡಿರುವ ಮಡಿಕೇರಿಯ ರೇಸ್ಕೋರ್ಸ್ ಕಾಂಕ್ರೀಟ್ ರಸ್ತೆ ಬದಿಯಲ್ಲೂ ಗಣೇಶ್ ಸುಮಾರು 53 ಹೊಂಗೆ ಗಿಡಗಳನ್ನು ನೆಟ್ಟಿದ್ದರು. ಪ್ರತಿದಿನ ಬೆಳಿಗ್ಗೆ ಆಟೋ ಮೂಲಕ ನೀರು ತಂದು ಗಿಡಗಳಿಗೆ ಹಾಕುತ್ತಿದ್ದರು. ಆದರೆ ಈ ಗಿಡಗಳು ಇದೀಗ ಸೊಂಟ ಮುರಿದುಕೊಂಡು ನೆಲಕ್ಕುರುಳಿವೆ. ರಸ್ತೆಯ ಇಕ್ಕೆಲಗಳಲ್ಲೂ ಟೈಲ್ಸ್ ಅಳವಡಿಸುವ ನಗರಸಭೆಯ ಯೋಜನೆಗೆ ಈ ಗಿಡಗಳು ಅಡ್ಡಿಯಾಗುತ್ತಿವೆಯಂತೆ. ರಸ್ತೆ ಬದಿಯಲ್ಲಿ ಜೀವಂತ ಗಿಡಗಳಿವೆ ಎಂಬುದನ್ನು ಧಿಕ್ಕರಿಸಿ ಸಿಬ್ಬಂದಿಗಳು ಜೆಸಿಬಿ ಮೂಲಕ ಅವುಗಳ ಮೇಲೆ ಮಣ್ಣು ಸುರಿದಿದ್ದಾರೆ. ಈ ತರ ಗಿಡಗಳನ್ನ ನೆಡ್ತಾ ಇದ್ದೀವಿ, ನೀವು ಇಂಟರ್ಲಾಕ್ ಹಾಕೋದಾಗಿದ್ರೆ ಅದನ್ನ ಗಿಡವನ್ನ ಬಿಟ್ಟು ಇಂಟರ್ಲಾಕ್ ಹಾಕಬೇಕು ಅಂತ. ಆಯ್ತು, ನಾನು ಸೋಮವಾರ ಬಂದು ನೋಡ್ತೀನಿ ಅಂತ ಹೇಳಿದ್ರು. ಇದು ಘಟನೆ ನಡೆದಿರೋದು ದಿನಾಂಕ 11 ಜನವರಿ 2021ರಂದು. ಮಾರಂದಿನ ಬಂದು ಕೂಡ ಏನು ಹೇಳಿರಲಿಲ್ಲ. ಅದೇ ರೀತಿಯಾಗಿ ಮುಂದುವರಿತಾ ಇತ್ತು. ಗಿಡಕ್ಕೆ ಪ್ರತಿನಿತ್ಯ ನೀರನ್ನ ಕೂಡ ಹಾಕ್ತಾ ಇದೆ. ಗಿಡ ಚೆನ್ನಾಗಿ ಚಿಗುರು ಬರ್ತಾ ಇತ್ತು. ದಿನಾಂಕ 26ರಂದು ಅಂದ್ರೆ ಗಣರಾಜ್ಯ ದಿವಸ ಏಕಾಏಕಿ ಮಣ್ಣನ್ನು ಹಾಕ್ತಾ ಇದ್ರು. ಮಣ್ಣು ಹಾಕುವಂತ ಸಂದರ್ಭದಲ್ಲಿ ಲಾರಿ ಚಾಲಕನಿಗೆ ಕೂಡ ಹೇಳಿದ್ದೆ, ಗಿಡವನ್ನ ಬಿಟ್ಟು ಮಣ್ಣು ಹಾಕಿ, ಕಾಮಗಾರಿಗೆ ಏನು ಅಡ್ಡಿ ಇಲ್ಲ ಅಂತ. ಆಯ್ತಣ್ಣ ಅಂತ ಹೇಳಿದ್ರು. ಅದೇ ರೀತಿ ಗಿಡವನ್ನ ಬಿಟ್ಟು ಮಣ್ಣು ಹಾಕಿದ್ರು. ಜೆಸಿಬಿಲಿ ತಳ್ಳುವ ಸಂದರ್ಭದಲ್ಲಿ ಆ ಗಿಡದ ಮೇಲೆ ಸಂಪೂರ್ಣ ಮಣ್ಣನ್ನು ಹಾಕಿದ್ರು. ಇದು ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಇದನ್ನ ಅವರ ಗಮನಕ್ಕೆ ತಂದೆ, ಫೋಟೋ ಸಮೇತ, ಹಾಗೂ ದೂರವಾಣಿ ಕರೆ ಕೂಡ ಮಾಡಿದೆ. ಆಗ ಅವರು ಹೇಳಿದ್ರು, ಗಿಡದ ಮೇಲೆ ಮಣ್ಣು ಬಿದ್ದಿದ್ದನ್ನು ನಾನು ತೆರವುಗೊಳಿಸುತ್ತೇನೆ ಅಂತೇಳಿ. ತಕ್ಷಣಕ್ಕೆ ಸಂಜೆಗೆ ಆ ಗಿಡದ ಮೇಲೆ ಏನು ಮಣ್ಣುಗಳು ಬಿದ್ದಿತ್ತು ಆ ಮಣ್ಣುಗಳನ್ನ ತೆಗೆಸಿದ್ದಾರೆ. ಕೆಲವು ಗಿಡಗಳ ಮೇಲೆ ಮಣ್ಣುಗಳು ಬಿದ್ದಿತ್ತು, ಅದನ್ನ ನಾನು ಸ್ವಂತ ಬುದ್ಧಿಯಿಂದ ತಗೊಬಂದು ಮಣ್ಣನ್ನ ತೆಗೆದು ನೀರನ್ನ ಹಾಕಿದೆ. ಬುಧವಾರ ದಿವಸ ಅಂದ್ರೆ 27ನೇ ತಾರೀಕಿನಂದು. ಅದಾದ ನಂತರ ನಿನ್ನೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏಕಾಏಕಿ ಪುನಃ ಮಣ್ಣನ್ನ ತಂದು ಬುಲ್ಡೇಸರ್ ಅನ್ನು ಓಡಿಸಿದ್ದಾರೆ. ಅದು ಕೂಡ ಚೆನ್ನಾಗಿ ಓಡಿಸಿದ್ರು. ಗಿಡವನ್ನ ಬಿಟ್ಟು, ಗಿಡ ಏನ್ ನೆಟ್ಟಿದ್ಯಾ ಆ ಜಾಗವನ್ನು ಬಿಟ್ಟು ಬುಲ್ಡೇಸರ್ ಓಡಿಸಿ ಮಣ್ಣನ್ನ ಗಟ್ಟಿ ಮಾಡಿದ್ರು. ನಾನು ಅಂದ್ಕೊಂಡೆ ಇನ್ನು ಕೆಲಸ ಮುಗೀತು ಕಾಣುತ್ತೆ ಅಂತೇಳಿ. ಆದ್ರೂ ಅವರು ಪುನಃ ಏಕಾಏಕಿ ಸಂಜೆಯೇ ಪುನಃ ಮಣ್ಣು ತಂದು ಹಾಕಿ ಇಲ್ಲಿ ಗಿಡ ತೆಗಿಬೇಕು ಅಂತ ಹೇಳೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾನು ಕೇಳೋದು ಇಷ್ಟೇ ಪ್ರಶ್ನೆ, ಇವರು ಕೇಳ್ತಾರೆ ಅನುಮತಿ ಗಿಡಕ್ಕೆ ಇದೆ ಅಂತ ಹೇಳಿ. ಗಿಡ ನೆಡ್ಲಿಕ್ಕೆ ಅನುಮತಿ ಪಡೆದುಕೊಂಡಿಲ್ಲ, ಹೌದು. ಆದ್ರೆ ಅಲ್ಲಿ ವೈಜ್ಞಾನಿಕವಾಗಿ ಗಿಡವನ್ನ ನೆಟ್ಟಿದ್ದೇನೆ. ಯಾಕೆಂತಂದ್ರೆ ಸುಮಾರು 30 ಅಡಿಯಷ್ಟು ಉದ್ದದ ಅಗಲದ ಕಾಂಕ್ರೀಟ್ ಚರಂಡಿ ಆಗಿದೆ, ಕಾಂಕ್ರೀಟ್ ರಸ್ತೆ ಆಗಿದೆ. ಅದರ ಪಕ್ಕದಲ್ಲಿ ಚರಂಡಿ ಕೂಡ 3 ಅಡಿ ಅಗಲದಲ್ಲಿ ಚರಂಡಿ ಆಗಿದೆ. ಇವು ಎಲ್ಲವೂ ಕೂಡ ವೈಜ್ಞಾನಿಕವಾಗಿ ಆಗಿದೆ. ಅಲ್ಲಿ ಇನ್ನು ನಂತರ ಇಂಟರ್ಲಾಕ್ ಹಾಕಿದ ನಂತರ ಗಿಡವನ್ನು ನೆಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಗಿಡಗಳನ್ನು ನೆಡಲಾಗಿದೆ. ಈಗ ಅವರು ಕೆಲಸ ಮಾಡಬೇಕಾದ್ರೆ ಇಂಟರ್ಲಾಕ್ ಗಿಡಗಳನ್ನು ಬಿಟ್ಟು ಹಾಕಬಹುದು. ಇವರು ಆ ಗಿಡಗಳನ್ನು ತೆಗಿತೀವಿ ಅಂತೇಳಿ ಹೊರಟಿದ್ದಾರೆ. ಇದಕ್ಕೆ ನನ್ನ ತೀವ್ರ ವಿರೋಧ ಇದೆ. ಹಾಗೂ ನೈಜ ಪರಿಸರ ಪ್ರೇಮಿ ಅಂತ ಯಾರಿದ್ದಾರೆ ಅವರ ಪೂರ್ಣ ಬೆಂಬಲ ಕೂಡ ಇದಕ್ಕೆ ಇದೆ. ನಿನ್ನೆ ನಂತರ ನೀವು ನೋಡಿರ್ಬೋದು, ಜಾಲತಾಣದಲ್ಲಿ ಕೂಡ ವ್ಯಾಪಕ ವಿರೋಧ ವ್ಯಕ್ತ ಬರ್ತಾ ಇದೆ. ರೇಸ್ಕೋರ್ಸ್ ರಸ್ತೆಯನ್ನು ಒಂದು ಬದಿಯಿಂದ ನೋಡಿದರೆ ಬಯಲಿನಂತೆ ಡಾಳಾಗಿ ಗೋಚರಿಸುತ್ತದೆ. ಈ ರಸ್ತೆಯ ಬದಿಗಳಲ್ಲಿ ಹಸಿರು ಗಿಡ ಬೆಳೆದರೆ ರಸ್ತೆಯ ಸೌಂದರ್ಯ ಇಮ್ಮಡಿಸುವುದಲ್ಲದೆ ಪರಿಸರ ಸಂರಕ್ಷಣೆಗೂ ಪೂರಕವಾಗುತ್ತದೆ. ಆದರೆ ನಗರಸಭೆಗೆ ಇದ್ಯಾವುದೂ ಅಗತ್ಯವಿಲ್ಲ ಎನಿಸುತ್ತಿದೆ. ಕಾಂಕ್ರೀಟ್ ರಸ್ತೆಗಳು, ಕಾಂಕ್ರೀಟ್ ಕಟ್ಟಡಗಳು, ತಡೆಗೋಡೆಗಳು, ಅಕ್ರಮ ಕಟ್ಟಡಗಳೇ ತುಂಬಿರುವ ಮಡಿಕೇರಿಯಲ್ಲಿ ಹಸಿರು ನಾಶವಾಗುತ್ತಿದೆ ಎಂಬ ಕೂಗು ಇತ್ತೀಚೆಗೆ ಕೇಳಿಬರುತ್ತಿದೆ. ನಗರಸಭೆ ಮಾಡಬೇಕಿದ್ದ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಲು ಮನಸ್ಸು ಮಾಡಿದ್ದಾರೆ. ಗಿಡ ನೆಟ್ಟಿರುವುದು ನಗರಸಭೆ ಗೊತ್ತಿದೆ. ಟೈಲ್ಸ್ ಅಳವಡಿಸುವ ಸಂದರ್ಭ ಗಿಡಗಳಿಗೆ ಹಾನಿ ಮಾಡಬಾರದು ಎಂದು ಗಣೇಶ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿದ್ದಾರೆ. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಗಿಡಗಳ ಮೇಲೆ ಮಣ್ಣು ಸುರಿಯಲಾಗಿದೆ. ನಗರಸಭೆಯ ಈ ನೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಗಿಡ ನೆಡಲು ಅನುಮತಿ ಪಡೆದಿಲ್ಲ ಎಂಬ ಸಬೂಬು ಕೇಳಿಬರುತ್ತಿದೆ. ಜೊತೆಗೆ ರಾಷ್ಟ್ರಪತಿಗಳು ಮಡಿಕೇರಿಗೆ ಬರುವಾಗ ಧೂಳು ಮತ್ತಿತರ ಸಮಸ್ಯೆ ಆಗಬಾರದು ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ರೋಡಲ್ಲಿ ಗಿಡ ನೆಟ್ಟಿದ್ದಾರೆ, 53 ಗಿಡ. ಅದನ್ನ ನಗರಸಭೆಯವರು ಮಣ್ಣು ಹಾಕಿ ಮುಚ್ಚಿದ್ದಾರೆ. ಆದ ಕಾರಣ ನಾವು ಅದರ ಬಗ್ಗೆ ಇದು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಮಣ್ಣು ಹಾಕಿದವ್ರ ಮೇಲೆ. ಮತ್ತು ಅವರು ಗಿಡ ನೆಟ್ಟ ಮೇಲೆ ಬೆಳಿಗ್ಗೆ ಯಾವಾಗಲೂ ನಾನು ಮಹೇಂದ್ರ ತಾಜಿಗೆ ಪೇಪರ್ ಹಾಕ್ಲಿಕ್ಕೆ ಹೋಗ್ತೀನಿ 5 ಗಂಟೆಗೆ. ಆಗ ಅವರು ಗಿಡಕ್ಕೆ ನೀರೆಲ್ಲ ಹಾಕ್ತಾ ಇರ್ತಾರೆ. ಅದನ್ನ ಯಾಕೆ ಅಷ್ಟು ಒಳ್ಳೆಯ ಪರಿಸರ ಪ್ರೇಮಿಯವ್ರನ್ನ ಯಾಕೆ ಈ ಥರ ಗಿಡ ಹಾಳು ಮಾಡೋದು? ಹಾಗೆ ಅದನ್ನ ಇದು ಮಾಡಬೇಕು. ಕಮಿಷನರ್ಗೆ ನಾವೆಲ್ಲ ಮನವಿ ಮಾಡಿ ಕೊಡ್ತೀವಿ. ಈಗ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ಯಾಕೆ ನಗರಸಭೆ ಕಮಿಷನರ್ ಈಗ ಇತ್ತೀಚೆಗೆ ಬಂದಿರ್ಬೋದು. ಆದರೆ ಅವರು 10-15 ವರ್ಷ ಎಷ್ಟು ಗಿಡ ನಟ್ಟಿದ್ದಾರೆ ಅಂತ ಅವರಿಗೆ ಗೊತ್ತುಂಟು, ಎಷ್ಟು ಅಂತ ನಮಗೆ ಗೊತ್ತುಂಟು. ಹಾಗೆ ನಾವು ಯಾವಾಗಲೂ ಇದೇ ರಸ್ತೆಯಲ್ಲಿ ನಾವು ಹೋಗೋದು. ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಹೋಗ್ತೀವಿ ಪೇಪರ್ ಹಾಕಲಿಕ್ಕೆ. ಆದ ಕಾರಣ ಅದನ್ನ ಗಿಡನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು.
ಮುಟ್ಟಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ನಾವಿಲ್ಲೇ ಅಹೋರಾತ್ರಿ ಧರಣಿ ಮಾಡ್ತೀವಿ. ಹಿಂದೆ ನಗರಸಭೆಯ ಮಾಜಿ ಅಧ್ಯಕ್ಷರೊಬ್ಬರು ಮರಗಳಿಗೆ ಕೊಡಲಿ ಹಾಕಿ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದರು. ಇದೀಗ ಆಯುಕ್ತರನ್ನೇ ದಾರಿ ತಪ್ಪಿಸುತ್ತಿರುವ ಕೆಳ ಹಂತದ ಅಧಿಕಾರಿಗಳು ಮತ್ತೊಮ್ಮೆ ಜನರ ಕೆಂಗಣ್ಣಿಗೆ ಗುರಿಯಾಗುವಂತಾಗಿದೆ. ಚಿತ್ತಾರ ನ್ಯೂಸ್ ರೂಮ್, ಮಡಿಕೇರಿ. ನಮ್ಮ ಪರಿಸರದಲ್ಲಿ ಸಿಗುವ ಜೇನು ಹಲವು ಔಷಧಿಗಳ ಆಗರ. ಈ ಕಾರಣದಿಂದ ಕೊಡಗಿನಲ್ಲಂತೂ ಪ್ರತಿ ಮನೆಯಲ್ಲಿ ಜೇನು ಇದ್ದೇ ಇರುತ್ತದೆ. ಜನರ ಈ ಪದ್ಧತಿಯನ್ನೇ ಬಂಡವಾಳ ಮಾಡಿಕೊಂಡು ಟೋಪಿ ಹಾಕುವವರೂ ಇರುತ್ತಾರೆ. ಕೊಡಗಿನಲ್ಲಿ ಅನೇಕ ವರ್ಷಗಳಿಂದಲೂ ಕಲಬೆರಕೆ ಜೇನು ಮಾರಾಟವಾಗುತ್ತಿದೆ ಎಂಬ